ಆನೇಕಲ್ಲಲ್ಲಿ 1 BHK ಫ್ಲ್ಯಾಟು ಮತ್ತು 2 BHK ಫ್ಲ್ಯಾಟು ಸರ್ಕಾರ ನಿರ್ಮಾಣ ಮಾಡ್ತಿರುವಂತಹ ಫ್ಲ್ಯಾಟ್ಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ಫ್ರೆಂಡು ಇಲ್ಲಿ ಯಾವ್ಯಾವ ಆನೇಕಲ್ಲಲ್ಲಿ ಯಾವ್ಯಾವ ಜಾಗದಲ್ಲಿ ನಿರ್ಮಾಣ ಆಯ್ತಾ ಇದ್ದಾವೆ, 2 BHK ಎಷ್ಟು ನಿರ್ಮಾಣ ಆಯ್ತವೆ ಯಾವ ಜಾಗದಲ್ಲಿ, ಮತ್ತು 1 BHK ಫ್ಲ್ಯಾಟ್ಗಳು ಎಷ್ಟು ನಿರ್ಮಾಣ ಆಯ್ತವೆ, ಆ 1 BHK ಫ್ಲ್ಯಾಟ್ಗೆ ಅರ್ಜಿ ಸಲ್ಲಿಸ್ಬೋದಾ, 2 BHK ಫ್ಲ್ಯಾಟ್ಗೆ ಅರ್ಜಿ ಸಲ್ಲಿಸ್ಬೋದು ಅಂತೆಲ್ಲ ನಿಮಗೆ ವಿವರ ಕೊಡ್ತೀನಿ. ಮತ್ತು ಅಪ್ಡೇಟ್ ನಿಮ್ಗೆ ಖಂಡಿತವಾಗಿ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ ಮತ್ತು ಐಪ್ ಬಟನ್ನು ಕ್ಲಿಕ್ ಮಾಡಿ. ನಮ್ಗೆ ಯಾವತ್ತೂ ಒಂದು ಖುಷಿ ಆಗುತ್ತೆ ಇನ್ನು ಅಪ್ಡೇಟ್ ಮಾಡೋಕ್ಕೆ ಅಂತ ಹೇಳ್ತಾ ಬನ್ನಿ ಇದರ ಫ್ಲ್ಯಾಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ಕೊಂಡು ಬರ್ತಾಯಿದ್ದೀನಿ. ಫ್ರೆಂಡ್ 1 BHK ಫ್ಲ್ಯಾಟು ಬೇಕು ಅನ್ನೋರು ಅರ್ಜಿ ಸಲ್ಲಿಸ್ಬೋದು. 2 BHK ಫ್ಲ್ಯಾಟ್ ಬೇಕು ಅನ್ನೋರು ವೇಟಿಂಗ್ ಮಾಡಬೇಕಾಗುತ್ತೆ. ಯಾಕೆ ಅದು ಈ ಲಾಟ್ರಿ ಮುಖಾಂತರ ಬರುತ್ತೆ. ಆ್ಯಂಡ್ ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಬಂದಾಗ ತಕ್ಷಣ ನಿಮಗೆ ಮೆಸೇಜ್ ಮಾಡ್ತೀನಿ. 2 BHK ತಳ ಅಂತಾರೋ ಬೆಂಗಳೂರಿನಲ್ಲಿ ನೀವು ತಗೊಬೋದು. ಫ್ರೆಂಡ್ ನಿಮಗೆ ವಿಷಯ ತಿಳಿಸ್ತಾ ಇರೋದು, ಬೆಂಗಳೂರಲ್ಲಿ ಸಾಕಷ್ಟು ಕಡೆ ಕಟ್ತಾ ಇದ್ದಾರೆ. ಈಗ ನಾನು ನಿಮ್ಗೆ ತಿಳಿಸ್ತಾ ಯಶವಂತಪುರ ಆಗಿರ್ಬೋದು, ಯಲಹಂಕ ಆಗಿರ್ಬೋದು, ದಾಸರಳ್ಳಿ ಆಗಿರ್ಬೋದು, KM ಪುರಂ ಆಗಿರ್ಬೋದು, ಎಲ್ಲ ಕಡೆ ಕಟ್ತಾ ಇದ್ದಾರೆ 1 BHK 2 BHK. ನಾನು ನಿಮಗೆ ಹಂತವಾಗಿ ಪಾರ್ಟ್ 2ನಲ್ಲಿ ನಿಮಗೆ ಆನೇಕಲ್ ಗ್ರಾಮಾಂತರದಲ್ಲಿ ಅಂದರೆ ಆನೇಕಲ್ಲಲ್ಲಿ ಯಾವ್ಯಾವ 1 BHK ಮತ್ತು 2 BHK ಫ್ಲ್ಯಾಟ್ಗಳು ಎಲ್ಲೆಲ್ಲಿ ನಿರ್ಮಾಣ ಆಯ್ತಾ ಇದ್ದಾವೆ ಅನ್ನೋದು ನಿಮಗೆ ಸಂಪೂರ್ಣವಾಗಿ ವಿವರ ಕೊಡ್ತೀನಿ. ಬನ್ನಿ ಹಾಗಾದರೆ ನೋಡೋಣ. 1 BHK ಫ್ಲ್ಯಾಟು ಆನೇಕಲ್ಲಲ್ಲಿ 2 BHK ಫ್ಲ್ಯಾಟು ಎಷ್ಟಿದ್ದಾವೆ, ಯಾವ್ಯಾವ ಜಾಗದಲ್ಲಿದ್ದಾವೆ ಅಂತ ನಿಮಗೆ ನೇರವಾಗಿ ತಿಳಿಸ್ತೀನಿ. ಬಟ್ ಇದು ರಾಜ್ಯ ಸರ್ಕಾರ ಮತ್ತು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂಥ 1 BHK 2 BHK ಫ್ಲ್ಯಾಟ್ ಆನೇಕಲ್ಲು. ಬಟ್ ಆನೇಕಲ್ಲಲ್ಲಿ ಯಾವ ಜಾಗದಲ್ಲಿ ಬರುತ್ತೆ ಅಂತ ಅಂದರೆ 1 BHK ಫ್ಲ್ಯಾಟ್ ಮೊದಲೇ ಹೇಳ್ತೀನಿ, 2 BHK ಫ್ಲ್ಯಾಟ್ ನಂತರ ನಿಮಗೆ ತಿಳಿಸ್ತೀನಿ. 1 BHK ಫ್ಲ್ಯಾಟ್ಗೆ ಇನ್ನೂ ಆನೇಕಲ್ಲಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಕೋಬೋದು. ಇನ್ನೂ ಸಾಕಷ್ಟು ಕಡೆ ಇಲ್ಲಿ ಖಾಲಿ ಇದ್ದಾವೆ. ಆನ್ಲೈನ್ ಅರ್ಜಿ ಸಲ್ಲಿಸಿ ಅಥವಾ ನಿಮ್ಮ ಸಮೀಪ ಇರುವಂತಹ MLA ಹತ್ರ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿ MLA ಕೋಟದಲ್ಲಿ ಇರುತ್ತೆ, ಇಲ್ಲ ನೇರವಾಗಿ ಅರ್ಜಿ ಹಾಕಿ ನೀವು ತಗೊಬೋದು. ಬಟ್ ಈಗ ಮೊದಲಿಗೆ ನಿಮಗೆ ಆನೇಕಲ್ ಗ್ರಾಮಾಂತರದಲ್ಲಿ ಯಾವ್ಯಾವ ಜಾಗದಲ್ಲಿ ನಿಮಗೆ ತಿಳಿಸ್ಬಿಡ್ತೀನಿ ನೋಡಿ. ಆನೇಕಲ್ ಹತ್ರ ಆನೇಕಲ್ ಗ್ರಾಮಾಂತರ ಸುಮಾರು 2387 ಇಲ್ಲಿ ಫ್ಲ್ಯಾಟ್ಗಳು ನಿರ್ಮಾಣ ಆಗ್ತಾ ಇದ್ದಾವೆ. ಫ್ರೆಂಡ್ ಇದು ಆನ್ಲೈನಲ್ಲಿ ನಾವು ಚೆಕ್ ಮಾಡಿದ್ರೆ 1926 ಫ್ಲ್ಯಾಟ್ಗಳು ಇಲ್ಲಿ ಖಾಲಿ ಅಂತ ತೋರಿಸ್ತಾ ಇದ್ದಾವೆ. ಸದ್ಯಕ್ಕೆ ಆನೇಕಲ್ ಗ್ರಾಮಾಂತರದಲ್ಲಿ ಇಲ್ಲಿ ನಿಮಗೆ 1 BHK ಫ್ಲ್ಯಾಟು ಸಿಗೋ ಚಾನ್ಸಸ್ ಇರುತ್ತೆ. ಅದೇ ಥರ ನೆಕ್ಸ್ಟ್ ಕೂಗೂರು. ಫ್ರೆಂಡ್ ಇಲ್ಲಿ ಕೂಗೂರಲ್ಲೂ ಸಹ ಇಲ್ಲಿ ಫ್ಲ್ಯಾಟ್ಗಳು ನಿರ್ಮಾಣ ಆಗ್ತಾ ಇದ್ದಾವೆ. ಕೂಗೂರಲ್ಲಿ 253 ಫ್ಲ್ಯಾಟ್ಗಳು ನಿರ್ಮಾಣ ಆಗ್ತಾ ಇದ್ದಾವೆ. ಫ್ರೆಂಡ್ ಇಲ್ಲಿ ಕಮ್ಮಿ ತೋರಿಸ್ತಾ ಇದೆ, ಅಲ್ಲೊಂದು ಸ್ವಲ್ಪ ನೋಡಿ. ಕೂಗೂರಲ್ಲೂ ಸಹ 1 BHK ಫ್ಲ್ಯಾಟು ಸಹ ಇಲ್ಲಿ ಇದೆ ಆನೇಕಲ್ಲಲ್ಲಿ ಅಂತಲೇ ತಿಳಿಸ್ಬೋದು. ನೆಕ್ಸ್ಟು ಚಿಕ್ಕನಹಳ್ಳಿ ಕಮ್ಮನಹಳ್ಳಿ. ಫ್ರೆಂಡ್ ಇಲ್ಲಿ ಚಿಕ್ಕನಹಳ್ಳಿ ಕಮ್ಮನಹಳ್ಳಿ ಅನ್ನೂ ಸಹ ಇಲ್ಲಿ ಫ್ಲ್ಯಾಟು ಸುಮಾರು 530 ಫ್ಲ್ಯಾಟ್ಗಳು ಇಲ್ಲಿ ನಿರ್ಮಾಣ ಆಗ್ತಾ ಇದ್ದಾವೆ. ಫ್ರೆಂಡ್ 200 ಇಲ್ಲಿ ತೋರಿಸ್ತಾ ಇರುತ್ತೆ. ಫ್ರೆಂಡ್ ನಿಮಗೆ ನೋಡಿ ಇಲ್ಲೂ ಸಹ ಚಿಕ್ಕನಹಳ್ಳಿ ಕಮ್ಮನಹಳ್ಳಿದು ಇಲ್ಲಿ ಇದೆ. ಫ್ರೆಂಡ್ ಅದೇ ನಂತರ ಲಿಂಗಾಪುರ. ಫ್ರೆಂಡ್ ನಿಮಗೆ 1 BHK ಫ್ಲ್ಯಾಟ್ ಈ ಸದ್ಯಕ್ಕೆ ಹೇಳ್ತಾ ಇರೋದು ಲಿಂಗಾಪುರ. ಫ್ರೆಂಡ್ ಇಲ್ಲಿ ಲಿಂಗಾಪುರದಲ್ಲೂ ಸಹ 350 ಫ್ಲ್ಯಾಟ್ಗಳು ನಿರ್ಮಾಣ ಆಗ್ತಾ ಇದೆ. ಫ್ರೆಂಡ್ ಇಲ್ಲೂ ಸಹ ಲಿಂಗಾಪುರದಲ್ಲೂ ಖಾಲಿ ತೋರಿಸ್ತಾ ಇದೆ, ಏನು ತೊಂದರೆ ಇಲ್ಲ. ಫ್ರೆಂಡ್ ನೀವು ಏನಾರ 1 BHK ಫ್ಲ್ಯಾಟ್ ಏನಾರು ತಗೊಬೇಕು ಅಂದರೆ ಮೊದಲಿಗೆ ಅರ್ಜಿ ಸಲ್ಲಿಸ್ಬೇಕು. ಸಲ್ಲಿಸಾದ್ಮೇಲೆ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ನಿಮ್ಮದೊಂದು ಮೆಸೇಜ್ ಬರುತ್ತೆ. ಮೆಸೇಜ್ ಬಂದರೆ ನಿಮಗೆ ಗ್ಯಾರಂಟಿ ಅಂತ ಹೇಳ್ಬೋದು. ಫ್ರೆಂಡ್ ನಿಮಗೆ ಡಾಕ್ಯುಮೆಂಟ್ಸ್ ಏನು ಬೇಕು ಮತ್ತು ಯಾವ ರೀತಿ ಅರ್ಜಿ ಸಲ್ಲಿಸ್ಬೇಕು ಅಂತ ಅಂದರೆ ನಮ್ಮ ಯೂಟ್ಯೂಬ್ ಹಳೆಯ ವೀಡಿಯೋಗಳೆಲ್ಲ ನೀವು ಸರ್ಚ್ ಮಾಡಿ. ಇಲ್ಲಾಂದರೆ ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟಿಗೆ ನೀವು ಹೊಡೀರಿ. ಆ ನಂತರ ಅಲ್ಲಿ ಓಪನ್ ಆದಾಗ 1 BHK ಮೇಲೆ ಕ್ಲಿಕ್ ಮಾಡಿ. ನಂತರ ನೀವು ಅರ್ಜಿ ಸಲ್ಲಿಕೆ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಧಾರ್ ಕಾರ್ಡ್ ನಂಬರ್ ಹಾಕಿ. ಅದ ನಂತರ ನೀವು ಏನೇನು ಕೇಳ್ತಾ ಇರುತ್ತೆ ಡಾಕ್ಯುಮೆಂಟ್ಸು ಅಪ್ಡೇಟ್ ಮಾಡ್ಕೊಂಡು ಹೋಗಿ ಅಂತ ನಿಮಗೆ ತಿಳಿಸಿ ನಾನು ಲಾಸ್ಟಿಗೆ ಸಬ್ಮಿಟ್ ಮಾಡಿ. ಫ್ರೆಂಡ್ ಇದು 1 BHK ಫ್ಲ್ಯಾಟ್ದು ನಿಮಗೆ ಕ್ಲಿಯರಾಗಿ ತಿಳಿಸ್ತಾ ಇದ್ದೀನಿ. ಈಗ 2 BHK ಫ್ಲ್ಯಾಟು. ಫ್ರೆಂಡ್ 2 BHK ಫ್ಲ್ಯಾಟು ಇಲ್ಲಿ ಆನೇಕಲ್ಲಲ್ಲಿ ಯಾವ್ಯಾವ ಜಾಗದಲ್ಲಿ ನಿರ್ಮಾಣ ಆಗ್ತಾ ಇದ್ದಾವೆ ಅಂತ ನಿಮಗೆ ತಿಳಿಸೋದಾದರೆ, ಫ್ರೆಂಡ್ 2 BHK ಫ್ಲ್ಯಾಟು ಏನು ಆನೇಕಲ್ ಗ್ರಾಮಾಂತರದಲ್ಲೂ 2 BHK ಫ್ಲ್ಯಾಟು ನಿರ್ಮಾಣ ಆಗ್ತಾ ಇದೆ. ಅದ ನಂತರ ಲಿಂಗಾಪುರದಲ್ಲಿ 2 BHK ಫ್ಲ್ಯಾಟು ಸಹ ನಿರ್ಮಾಣ ಆಗ್ತದೆ. ಗೂಳಿಮಂಡಲ, ಇಲ್ಲಿ ಗೂಳಿಮಂಡಲದಲ್ಲಿ ಸಹ 2 BHK ಫ್ಲ್ಯಾಟ್ ಐತೆ. ಆದರೆ ಗೂಳಿಮಂಡಲದಲ್ಲಿ ಇಲ್ಲಿ ಖಾಲಿ ತೋರಿಸ್ತಾ ಇಲ್ಲ. 2 BHK ಫ್ಲ್ಯಾಟ್ ಗೂಳಿಮಂಡಲ ಹೌಸ್ ಫುಲ್ ತೋರಿಸ್ತಾ ಇದೆ, ಇಲ್ಲಿ ಫ್ಲ್ಯಾಟ್ಗಳು ಲಭ್ಯವಿಲ್ಲ ಅಂತ ತೋರಿಸ್ತಾ ಇದೆ. ನಿಮಗೆ ಏನೇ ಇದ್ದರೂ ಲಿಂಗಾಪುರ ಮತ್ತು ಆನೇಕಲ್ ಗ್ರಾಮಾಂತರದಲ್ಲಿ 2 BHK ಫ್ಲ್ಯಾಟ್ ಇಲ್ಲಿ ರೆಡಿ ಆಗಿದೆ ಅಂತಲೇ ತಿಳಿಸ್ಬೋದು. ಇದ್ದಾವೆ ಅಂತಲೇ ಹೇಳ್ಬೋದು. ಬಟ್ ನಿಮಗೆ ಈಗ 2 BHK ಫ್ಲ್ಯಾಟ್ ಬೇಕು ಅಂತಂದರೆ 1 BHK ಫ್ಲ್ಯಾಟ್ಗೆ ಆನ್ಲೈನ್ ಅರ್ಜಿ
ಓಪನ್ ಇರುತ್ತೆ. 2 BHK ಫ್ಲ್ಯಾಟ್ಗೆ ಆನ್ಲೈನಲ್ಲಿ ಅರ್ಜಿ ಓಪನ್ ಇಲ್ಲ. ಅಂದರೆ ನೀವು ಅರ್ಜಿ ಹಾಕೋಕ್ಕೂ ಆಗಲ್ಲ, ಫ್ಲ್ಯಾಟ್ ಬುಕ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅದು ಸುಮಾರು 2 ಇಯರ್ಸಿಂದ ಇಲ್ಲಿ ನಿಲ್ಲಿಸಿದ್ದಾರೆ 2 BHK ಫ್ಲ್ಯಾಟು. ಈ ಸದ್ಯದಲ್ಲೇ ನಾವು ಬಿಡ್ತೀವಿ, ಈ ಲಾಟ್ರಿ ಮುಖಾಂತರ ಬಿಡ್ತೀವಿ ಅರ್ಜಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ರೇಟು ಮತ್ತು ಡೆಪಾಸಿಟ್ ಎಷ್ಟು ಕಟ್ಟಬೇಕು ಮತ್ತು ಏನು ಕಟ್ಟಬೇಕಾಗುತ್ತೆ ಅಂತೆಲ್ಲ ಫುಲ್ಲು ನಿಮಗೆ ವಿವರ ಇನ್ನು ಸ್ವಲ್ಪ ದಿನದಲ್ಲೇ 50 ಡೇಸ್ ಒಳಗೆ ನಾವು ಕೇಳ್ತೀವಿ ಅಂತ ತಿಳಿಸ್ತಿದ್ದಾರೆ. ಕಾದು ನೋಡಬೇಕು. 2 BHK ಫ್ಲ್ಯಾಟ್ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ನಾನು ಕೊಟ್ಟು ಅಪ್ಡೇಟ್ ಬರ್ತಾಯಿದೆ. ಈಗ ನಾನು ನಿಮ್ಗೆ ತಿಳಿಸ್ತಾ ಇರೋದಿಷ್ಟೇ. ಆನೇಕಲ್ ಗ್ರಾಮಾಂತರದಲ್ಲಿ 1 BHK ಮತ್ತು 2 BHK ಫ್ಲ್ಯಾಟ್ ಬಗ್ಗೆ ನಿಮಗೆ ಮಾಹಿತಿ ಅಂತ ನಾನು ತಿಳಿಸ್ತೀನಿ.